ಅಲ್ಲ ನಳ ಬಂದವು ನಮ್ಗೆ ನೀರು ಸಾಲೋದಿಲ್ಲ ದನಕ್ಕೆ ಮನುಷ್ಯರಿಗೆ ನಿನ್ನೆ ದನಕ್ಕೆ ಕುಡ್ಸಾಕ ನೀರು ಇದ್ದಿರ್ಕಿಲ್ಲ ಮತ್ತು ನೀನು ಯಾರ್ವಾರ ನಳ ಖಾಲಿ ಆದ್ರೆ ಒಂದು 4 ಕೊಡ ಹಿಡಿದು ಹಾಕೋಗ. ಯಾಕ ನೀನ ಹಾಕೋಗಲ್ಲ ನನಗೆ ಹೇಳು ಬದ್ಲಿ. ನಾನು ಒಲೆ ಮ್ಯಾಗ ಪಲ್ಯ ಕಿಟ್ಟೆನಿ, ಪಲ್ಯ ಕುದಿಯಾತತಿ ಮತ್ತು ಚಪಾತಿ ಹಿಟ್ಟು ನಾದ್ಕೊಂಡನಿ. ಹಿಟ್ಟು ಅಳಕಕ್ಕತಿ. ಈಗ ಹೋಗಿ ನೀರು ಹಿಡ್ಕೊತ ನಿಂತ್ನಿ ಅಂದ್ರೆ ಹುಡುಗರು ಸಾಲಿಗೆ ಹೋಗೋವು, ಅಡಿಗೆ ಆದ್ರೆ ಉಂಡು ಹೊಕ್ಕವು. ಮತ್ತು ಈಗ ನಾನು ನೀರು ಪಾರು ಹಿಡಿದು ಅಡುಗೆ ಮಾಡ್ಕೊಡ್ದು ಅವರು ಸಾಲಿಗೆ ಹೊಕ್ಕಾರ. ಬಿಸಿಲಕ್ಕತಿ ಹೊಗೆ ಹಿಡಿತೈತಿ. ಗ್ಯಾಸಾರ ಇಲ್ಲ, ಗ್ಯಾಸ್ ಇದ್ರೆ ಮಧ್ಯಾಹ್ನ ಆದ್ರೆ ಆಗೋಲ್ದು. ಎಲ್ಲ ನಳದ್ದು ಹೊರೆ ಮಾಡಿ ಬಂದು ನೀರು ಹಿಡ್ಕೊಂಡು ಹೊರೆ ಮಾಡಿ ಬಂದು ನಾನು ಒಳಗೆ ಅಡುಗೆ ಮಾಡ್ಕೊತ ಕುಂದ್ರಾಕ ಗ್ಯಾಸಾರ ಇಲ್ಲ. ಒಂದು ಗ್ಯಾಸಾರ ತುಂಬಿಸ್ಕೊಂಬರ್ವಲ್ಲಿ. ಮತ್ತು ನೀನು ರೊಕ್ಕನ ತೆಗಿಸ್ಕೊಡ್ವಲ್ಲ ನೀನು ರೊಕ್ಕ ತೆಗಿಸ್ಕೊಡ ಅಂಥವು ಗ್ಯಾಸು ಪಾಸು ತುಂಬಿಸ್ಕೋಕೆ ಬರ್ತೈತಿ. ನನ್ನ ಅಂತೇಳಿ ಎಲ್ಲಿದಾವು ರೊಕ್ಕ? ಒಂದು ಆಕಳ ಸಾಲ ತುಂಬ್ಕೊತ ಬಂದೆ ನಾನು. ತಿಂಗಳ 1200 ರೂಪಾಯಿ ಗುಂಪು ತುಂಬ್ಕೊತ ಬಂದೇನಿ. ನನ್ನ ಅಂತೇಳಿ ರೊಕ್ಕ ಉಳಿದಿಲ್ಲ ಆಗ್ಯಾವು. ಮತ್ತು ತಿಂಗಳ ಬಂದದ್ದು ಗೃಹಲಕ್ಷ್ಮಿ ರೊಕ್ಕ ಏನು ಮಾಡಿದೆ ನಾವು ತೆಗಿಸಿ ನನ್ನ ಕೈಯಾಗೂ ಕೊಟ್ಟಿಲ್ಲ ನೀನು. ಮತ್ತು ಗೃಹಲಕ್ಷ್ಮಿ ರೊಕ್ಕದಾಗ ಗ್ಯಾಸು ಪಾಸು ತುಂಬಿಸ್ಕೋಬೇಕ ನೀನು. ಅವು ತಿಂಗಳ ಜಮಾ ಆಗೋದಿಲ್ಲ, ಯಾವಾಗಾರ ಒಮ್ಮೆ ಹಾಕ್ತಾರೆ. ಮತ್ತು ನಾನು ತಿಂಗಳಿಗೊಮ್ಮೆ ಗುಂಪು ತುಂಬ್ತೇನೆಲ್ಲ. ಇಲ್ದಾಗ ಇವ್ರು ಅಂತೇಳಿ ಇಸ್ಕೊಂಡು ತುಂಬೇನಿ. ಅವು ಜಮಾ ಆದಾಗ ಅವರಿಗೆ ಕೊಟ್ಟೇನಿ. ರೊಕ್ಕ ಇಲ್ಲವು ಆಗ್ಯಾವ, ಉಳಿದಿಲ್ಲ. ಹೋಗೋಗ ಬ್ಯಾರಲ್ ತೊಳಿ ಹೋಗೋದನ್ನು ಬ್ಯಾರಲ್ ತೊಳೆದ ನೀರು ಹಿಡಿ ಹೋಗ್ರಿ. ನಾನು ಅಡುಗೆ ಮಾಡ್ತೇನೆ, ನೀನೇ ಒಂದು 4 ಕೊಡ ಹಿಡಿದು ಹಾಕೋಗ. ಹಂಗಾರ ನೀನು ಆಕಳು ಹಾರೆ ಮಾಡಿಬಿಡ. ಸಗಣಿ ಬಳದ ಹಾಲು ಹಿಂಡ ನಾನು ನೀರು ಹಿಡಿತೇನೆ. ಅಲ್ಲ ಹಿಂಗ್ಯಾಕೆ ಅಂತಿದ್ದೀನಿ ನೀನು? ನಾ ಏನಾರ ಮಾತಾಡಿದ್ರೆ ನೀವೊಂದು ಏನಾರ ಮಾತಾಡ್ತೀಯಲ್ಲ. ಸಾಗು ಬಾಳೆನ ಮಾತಾಡೋದಿಲ್ಲ, ಹಂಗ್ಯಾಕೆ ಇಪ್ರೀತಿ ತಿಳ್ಕೊತಿದ್ದಿ? ಇಪ್ರೀತಿ ತಿಳ್ಕೊಂಡಂಗನ ಈಗ ಮತ್ತು ಸಗಣಿ ಬಳಿಬೇಕು. ಸಗಣಿ ಹಂಗೈತಲ್ಲ, ದನದ ಸಗಣಿ ಬಳಿಬೇಕು, ಆಕಳ ಹಿಂಡಬೇಕು. ಅದನ್ನು ನೀವು ಮಾಡ್ತೀರನ? ನಾನು ಮಾಡ್ತಿದ್ದೆ ಅದನ್ನು. ಆಕಳು ಹಾರೆ ಮಾಡಿ ಬಂದು ಮಧ್ಯಾಹ್ನ ಆದ್ರೂ ಅಡುಗೆ ಮಾಡ್ತಿದ್ನಿ. ಆದ್ರೆ ಹೊಗೆ ಹಿಡಿತೈತಿ, ಕಣ್ಣು ಉರಿಯಾಕತ್ತಾವು. ಹೊಗೆಗೆ ಕಂಡಾಪಟ್ಟಿ ದಿನ ಆತು ಒಲೆ ಮ್ಯಾಗ ಅಡುಗೆ ಮಾಡಾಕತ್ತಿ, ಕಣ್ಣು ಉರಿಯಾಕತ್ತಾವು. ಬಿಸಿಲಾತಂದ್ರೆ ಜಳ ಸುರ್ಯಾಕೆ ನಿಂದಿರ್ತೈತಿ. ಒಲೆ ಮುಂದೆ ಮನುಷ್ಯನ ಕುಂದ್ರಗೊಡೋದಿಲ್ಲ. ಅದಕ್ಕೆ ಈಗ ನಾನು ಅದು ನೀರು ಹಿಡಿಬೇಕನ. ನೀ ಏನು ಮಾಡ್ತಿದ್ದಿ? ನನಗೆ ನೀರು ಹಿಡಿ ಅಂತ ಹೇಳ್ತೀರಿ. ನಿಮ್ಮವ್ರು ನಿಮಗೆ ಸ್ವಾಕ ಬಂದೈತೆ ನಮ್ಮ ಮನ್ಯಾಗ ಕುತ್ಕೊಂಡು ತಿಂದು ಅಲ್ಲೇ ಆಕಳ ಹಿಂಡ್ಬೇಕು, ನೀರು ಹಿಡಿ ಅಂತ ಹೇಳ್ತೀರಿ. ನೀವು ಮಾಡೋದೇನಾಯ್ತು? ಹಗಲೆಲ್ಲ ಹಿಡಿ ಹೋಗಿ ನೀರನ್ನ. ಮಾತಾಡ್ಕೊಳ್ದ ಹೊಡ್ಯಾಕ ನಿಂದಿರ್ತಿದ್ದು. ನಮಗೇನು ಬಡಸ್ಕೊಂಡು ಮಾಡೋದು ನೀಗುದಿಲ್ಲ, ಆಗೋದಿಲ್ಲ ನಮ್ಗೆ. ಹಂಗೆ ಮಾತಾಡ್ಕೊಳ್ದನ ಹೊಡ್ಯಾಕ ನಿಂದಿರ್ತಿದ್ದೀನಿ. ನೀರು ಹಿಡಿಬೇಕಂತ. ನೀರು ಈಕೇನ ಹಗಲೆಲ್ಲ ಏನು ಮಾಡ್ತಿದ್ದಾಳೆ ನೋಡಿ, ನನಗೆ ನೀರು ಹಿಡಿ ಅಂತ ಹೇಳ್ತಾಳೆ. ಏನಾರ ಮಾಡ್ಕೊಡ್ರಿ. ಮಾತಾಡ್ಕೊಳ್ದ ಹೊಡ್ಯಾಕ ನಿಂದಿರ್ತಿದ್ದಿ. ನಾನು ಬಸ್ನಪ್ಪ ಜಾರ್ ಮನೆಗೆ ಹೋಗ್ತೇನೆ, ಹೋಗಿ ಅವನ್ನ ಕರ್ಕೊಂಬರ್ತಾನೆ. ಹೇಳ್ತೇನೆ, ನೋಡಪ್ಪ ಅಜ್ಜ ಹಿಂಗೆ ಅಂದ್ರೆ ಹೊಡಿತಾನೆ. ನಾನು ಮಾತ್ಕೊಮ್ಮೆ ಅಂತ ಹೇಳ್ತಾನೆ. ಅವ್ನು ಕರ್ಕೊಂಬರೋಗ ಯಾರನ್ನು ಕರ್ಕೊಂಬರ್ತಿದ್ದೆ ಹೇಳ್ತಾನೆ. ನಾನು ಕರ್ಕೊಂಬರೋಗ ನಡೀನಿ, ಇರಾಕನ ಹೋಗ್ಬೇಡ ನಡೀನಿ. ಅವ್ರ ಅಡ ಹ್ಯಾವೈತಿ ಇವ್ರಿಗೆ ಮಾಡ್ಕೊಂಡು ತಿನ್ಬೇಕು ಅನ್ನೋದು. ಮಂದಿ ಮನೆಗೆ ಹೋಗ್ಕಾಳಂತ ಹೇಳಾಕ ಆಕೆಗೆ ಮಾಡ್ಕೊಂಡು ತಿನ್ನಂದ್ರೆ ಬೇಡ್ಕೊಂಡು ತಿನ್ನು ಹಾಕಿದಾಳಕ್ಕೆ. ಎಷ್ಟು ದುಸ್ತಾರ ಬಂದೈತೆ ನೋಡಾಕೆಗೆ. ಅವು ಮಂದಿ ಮನೆಗೆ ಹೊಕ್ಕ ಅಂತಾನೆ ಹೇಳಾಕ. ಅಲ್ಲಿ ಸರಕಿದಾರ ಇದ್ರಿಗೆ ಹೇಳ್ಕೊಂತ ಕುಂದ್ರೋದು ಚಂದ ಕಾಣ್ತೈತಾನೆ ಈಕೆಗೆ. ಹೋಲಿ ಆಳಕ್ಕೆ ನೀನು ಹೋಗಿ ಆಕಳ ಹಿಂಡೋಗಿ ಹೊತ್ತಕತ್ತೀನಿ ನಿನಗೆ ಬರ್ಲಿ ಆಕೆ. ಆದಂಗೆ ಮಕ್ಳು ಪೈಪ್ ಹಚ್ಚಿ ನೀರು ಹಿಡಿತಾವು. ಅಟ್ಟು ಕೂತದು ಎಷ್ಟು ಜಡ ಬಂದೈತೆ ನೋಡಿಕೆಗೆ. ಬರ್ಲ್ಯಾಳ ಅವ್ರ ಹಡ ಇದ್ದಿರ್ತಾಳ, ಒಂದು ಹೋಗಿರ್ತಾಳ ಅವಳು ಪಡಕಿನ. ಅಲ್ವೇ ಹತ್ತಿ ಬಿಡಿಸೋದೈತಿ, ಹೊಲಕ್ಕೆ ಸತೆ ಹೋಗಿರ್ಲಿಕ್ಕೆ ಮನ್ಯಾಗಿರ್ತಾಳ. ನೀರು ಹಿಡಿ ಅಂತ ನನಗೆ ಹೇಳ್ತಾಳೆ ಈಕೆ. ಹಗಲೆಲ್ಲ ಮನ್ಯಾಗಿದ್ದು ಈಕೆ ಮಾಡೋದು ಏನೈತಿ? ಗಂಡು ಮಕ್ಳಿಗೆ ಯಾಕೆ ಹೊರೆ ಹೇಳ್ಬೇಕು? ಗಂಡು ಮಕ್ಕಳನ್ನ ಯಾಕೆ ಸರಗೊಟ್ಕೊಂಡು ಹೊರೆ ಮಾಡ್ಬೇಕು? ಇವರು ಮಾಡೋದು ತನ್ನ ಬಾಳೆ ಮಾಡ್ಬೇಕೀಕೆ. ಹೋಗು ನೀನು ಸಗನ ಬೆಳೆದಿದ್ರೆ ಬೆಳೆದು ಆಕಳ ಹಿಂಡೋಗು. ಬರ್ಲಿ ಹೋಗಕ್ಕೆ ಯಾರನ್ನ ಕರ್ಕೊಂಬರ್ಲಿ. ತಿಸರಿ ಅದೊಂದು ಕೈ ಇಟ್ಟ. ಮುಂಜಾನೆ ಎದ್ದು ಬಡ ನಸಿನ್ಯಾಗ ಎದ್ದು ಅಡುಗೆ ಮಾಡಿ ನಳ ಬರ್ಕೊಡ್ದು ಅಡುಗೆ ಮಾಡಕ್ಕೆ ದಾಡಿ ಹೀಗೆ. ನಳ ಬರೋ ದಿನ ಲಘು ಎದ್ದು ನಸಿನ್ಯಾಗ ರೊಟ್ಟಿ ಪಲ್ಯ ಮಾಡಿಟ್ಟು ಎಲ್ಲನೂ ತೊಳ್ಕೊಂಡು ನಳ ಬರ್ಕೊಡ್ದ ನೀರು ಹಿಡ್ಕೊಳ್ಳೋದು ಬಿಟ್ಟು ಈಗ ನ್ಯಾಯ ತಕೊಂಡು ನಿಂತಾಳ. ಇವ್ಕರು ಮಾರು ಬಣ್ಣ ಅಲ್ವಾ ಬಡದಾಡಕತ್ತು ಬಿಟ್ಟು ಇವು ಏನು ಸ್ವಾದನಿಲ್ಲ. ಯಾಕವಾ ಏನು ಮಾಡತ್ತೀರಿ? ಬಾ ಬಾ. ಎಲ್ಲದ ನಾವು ಸಿದ್ದಪ್ಪ ಏನು ಮಾಡತ್ತಾನ? ಆಕಳ ಹಾರೆ ಮಾಡಕ್ಕೆ ಹೋಗ್ಯಾನ. ಬಾ ಸಗಣ ಬಳೋದು ಹಾಲು ಹಿಂಡೋದು ಮುಂಜಾನೆ ಎದ್ದು ಆಕಳ ಹಾರೆ ಇರ್ತೈತಲ್ಲ, ಆಕಳ ಹಾರೆ ಮಾಡತ್ತಾನ. ಮಾಡಲಿ ಮತ್ತೇನ ಬಡದಾಡಕತ್ತಾನಂತಲ್ಲ, ಸೇಕೊಂಡು ಕೂಡಿ ಅದಕ್ಕೆ ನ್ಯಾಯ ತಗದಾನ. ಕುಂದರ್ಪ ಹಿಂಡ್ಕೊಂಬರ್ತಾನ, ಹಾಲು ಹಿಂಡ್ಕೊಂಬರ್ತಾನ. ಕುಂದ್ರು ಹೋಗ ಸಿಕ್ಕವ ಒಳಗೆ ಹೋಗ ಹೊರೆ ಮಾಡೋಗ ಅಡುಗೆ ಪಡಿಗೆ ಮಾಡೋಗ. ಯಜ್ಜ ಹೊಕ್ಕೇನಿ ಕರೀಲಿ ಅವಂಗ ಹೇಳೋಣ ಯಾಕೆ ಬಡದಾಡಕತ್ತಾರ ಇವರು. ಯಾಕಪ್ಪ ಏನು ಮಾಡತ್ತಿದ್ದಿ? ಆತನ ಆಕಳ ಹಾರೆ ಸಗಣ ಬೆಳೆಯೋದು ಹಾಲು ಹಿಂಡೋದು ಆತನ ಆತಪ್ಪ ಕಾಕ ಆತ. ಮತ್ತೆ ಯಾಕೆ ಬಡದಾಡಕತ್ತೀರ? ಸಿಕ್ಕಂಗೆ ಕೂಡಿ ಯಾಕೆ ನ್ಯಾಯ ಮಾಡಿದಿ? ಅಲ್ಲಿ ಬಂದಿದ್ಲನ ಯಾಕೆ ನಿಮ್ಮ ಮನೆಗೆ? ಅಲ್ಲ ಏನಿಲ್ಲ ಬಿಡಪ್ಪ ಕಾಕ, ಖಾಲಿ ಪೀಲಿ ಸುಳ್ಳ ಆತಾಗ ಮಾಡ್ಲಾರ ಸೋಗಿಗೆ ಏನಾರು ಒಂದು ನ್ಯಾಯ ತಕೊಂಡು ನಿಂತು ಬಿಡೋದು. ಬಾರ್ ಬಾಯಲ್ಲಿ ಸಿಕ್ಕವ ಏನದ ಬಾಯಿಲೆ. ಏನು ಕೇಳ್ತೀವಿ ಬಿಡು. ನಾವು ಅಟ್ಟು ಲಘು ಎದ್ರೆ ಎಲ್ಲ ಹಾಕತ್ತೀವಿ. ಹಾರೆ ಲಘು ಹೇಳೋದಿಲ್ಲ ಬಿಡೋದಿಲ್ಲ. ನಸಿನ್ಯಾಗ ಎದ್ದು ಅಟ್ಟು ನಳ ಬರ್ಗೊಡ್ದು ಅಡುಗೆ ಮುಗಿಸಿ ನೀರು ಹಿಡ್ಕೊಂಡ್ರೆ ಆಗೋದಿಲ್ಲ. ಮಾಡ್ಲಾರಕ್ಕೆ ನೀಗದಕ್ಕೆ ಬಡ್ದಾಡಕ್ಕೆ ನಿಂತು ಬಿಡ್ತಾವೆ. ನೀನು ಸುಮ್ಮನೆ ಇರುವ ಯಾಕ ನಾ ಎಲ್ಲ ಹೇಳ್ತೇನೆ. ಹೇಳಪ್ಪ ನಾ ಏನು ಅನ್ನೋದಿಲ್ಲ, ಸುಮ್ಮನೆ ಇರ್ತೇನೆ. ನಾ ಇಲ್ಲೇ ಕುಂದಿರ್ತೇನೆ ಪಾವತಟ್ಟು ತಣ್ಣಗೆ ಬಾಡಿಗೆ ಅಂತೂ. ನೀವು ಹೇಳ್ರಿ ಕೇಳ್ರಿ.
ಏನು ಹೇಳಕ್ಕನೂ ಅಲ್ಲ ಕೇಳಕ್ಕನೂ ಅಲ್ಲ, ಯಾರು ನಮ್ಮ ಮಾತು ಕೇಳ್ತಾರ, ಯಾವ ನಮ್ಮ ಇಚ್ಛೆ ಆಗದಾವು. ಯಜ್ಜ ಮಾತಾಡ್ಕೊಂತಾನೆ ಇವು ನನ್ನ ಹೊಡ್ಯಾಕತ್ತು ಬಿಡ್ತಾನಪ್ಪ ಯಪ್ಪ. ನನಗೆ ಮುಂಜಾನೆಯಾಗ ನಳಾನು ಬಂದವು, ಅಡುಗೆನೂ ಮಾಡತ್ತೀನಿ, ಹುಡುಗರು ಸಾಲಿಗೆ ಹೋಗುವು, ತಲೆ ಬಾಚಂತಾವು, ನಾವು ಎತ್ತಂತ ವಾರೆ ಮಾಡ್ಬೇಕಪ್ಪ, ಅದನ್ನು ಮಾಡಲಿ ನಾನು. ಇನ್ನೇನು ನೀರು ಇದ್ರಕಿಲ್ಲ ಯಜ್ಜ, ಹೋಳಿ ನೀವು ಎಲ್ಲ ಹುಡುಗರು ಬಣ್ಣ ಆಡಿ ಬಂದು ಜಳಕ ಮಾಡಿದ್ದು 4 ಹುಡುಗರು ಅರ್ಬಿ ಒಗ್ದು ಹಾಕ್ಬೇಕಂದ್ರೆ ನೀರು ಇದ್ರಕಿಲ್ಲ, ದನಕ್ಕೆ ಕುಡ್ಸಾಕ ಒಗಿಲಿಲ್ಲ ಅವ್ನ ಅರ್ಬಿ ನಾನು. ಅದಕ್ಕೆ ಹಂಗಾರ ನಮ್ಗೆ ನೀರು ಸಾಲೋದಿಲ್ಲ, ನೀನೊಂದು 4 ಕೊಡ ಹಿಡಿದು ಹಾಕು ಅನ್ನಿಪ್ಪ. ಇವು ಇಲ್ಲೇ ಕಟ್ಟಿ ಮ್ಯಾಗ ಇಲ್ಲ ಅಡಿಕೆ ಹಾಕ್ಕೊಂತ ಕುಂತಿದ್ದ, ನೀನು ಹಿಡಿದು ಹಾಕೋಗಂದ, ನಾ ಅಡುಗೆ ಮಾಡತ್ತೀನಿ, ಹೊಗೆ ಹಿಡಿತೈತಿ, ನೀರು ಹಿಡಿದು ಮ್ಯಾಲಿಂದ ಎಲ್ಲ ಹೊರೆ ಮಾಡಿ ಬಂದು ಮಾಡಿಕೊಡೋದ ಹೊಗೆ ಹಿಡಿತೈತೆ ಅಂದ್ರೆ ನಿನ್ನ ರೊಕ್ಕ ಇಲ್ಲದಾವು, ನಿನ್ನ ರೊಕ್ಕ ನಾನು ತಂದು ಕೊಟ್ಟಿಲ್ಲ, ನನ್ನ ಕೈಯಾಗ ತೆಗಿಸ್ಕೊಡು ಅಂತನಪ್ಪ. ಎದರ ರೊಕ್ಕವು ತೆಗಿಸ್ಕೊಡೋದು? ಗೃಹಲಕ್ಷ್ಮಿ ರೊಕ್ಕ ಕೊಡಂತಾನೆ ಅಜ್ಜ. ನಾನಾರ ಆಕಳ ತಗೊಳ್ಳೋ ಟೈಮಕ್ಕೆ ಮತ್ತು 25,000 ರೂಪಾಯಿ ತೆಗಿಸಿದ್ದೆ ಸಂಘನ್ಯಾಗ, ಅವನ್ನ ತೆಗಿಸಿ ಆಕಳ ತರಕ್ಕೆ ಕೊಟ್ಟನಿಪ್ಪ. ತಿಂಗಳ 1,200 ರೂಪಾಯಿ ತುಂಬೋದಿತ್ತು, ಆ ತುಂಬುವಾಗ ನನಗೆ ರೊಕ್ಕ ಕೊಡಲಿಲ್ಲಪ್ಪ. ಅವಾಗ ಗೃಹಲಕ್ಷ್ಮಿ ರೊಕ್ಕನ ತುಂಬ್ಕೊತ ಬಂದೇನೆ ಅಜ್ಜ, ನಾನು ರೊಕ್ಕ ಉಳಿದಿಲ್ಲ, ನನ್ನ ಕಡೆ ಇಲ್ಲ. ಅಲ್ಲೇ ಮತ್ತು ಆಕಳ ಸಾಲ ತುಂಬ್ಕೊಂತ ಹೋದ್ರೆ ಅಲ್ಲೇ ಅದು ಬಾಳೆ ಮತ್ತು ರೊಕ್ಕ ಎಲ್ಲಿದೆ ಕೊಡ್ಬೇಕು ನಿನಗೆ? ಎಲ್ಲನೂ ತೆಗಿಸಿ ನನ್ನ ಕೈಯಾಗ ತಂದು ಕೊಡಬೇಕಪ್ಪ. ಅಂದ್ರೆ ನಾನು ಸಾಲ ತುಂಬಾಕು ಗುಂಪು ತುಂಬಾಕು ಕೊಡ್ತೇನೆ, ಇವ್ರಿಗೆ ಎಲ್ಲದಕ್ಕೂ ಕೊಡ್ತೇನೆ. ಜಾವ ಹೋಗಿ ಹಿಡಿಯಾಕತ್ ಬಿಟ್ಟೈತಪ್ಪ, ಕಂಡಾಪಟ್ಟಿ ದಿನ ಆತು ಒಲಿ ಮ್ಯಾಗ ಅಡುಗೆ ಮಾಡಾಕತ್ತಿ. ಒಂದು ಗ್ಯಾಸ್ ತುಂಬಿಸ್ಕೊಂಬಂದ್ರೆ 2-3 ತಿಂಗಳ ದಿನ ಹಾಕತ್ತಿ, ನಾ ಯಾಕೆ ತುಂಬಿಸ್ಕೊಂಬಂದೇನಂತಾನ. ಈಗ ನಾನು ನೀರು ಹಿಡಿತೇಂಬ್ರು, ನೀರು ಹಿಡಿದು ಮ್ಯಾಲಿಂದ ಎಲ್ಲ ಹೊರೆ ಮಾಡಿ ಹೋಗಿ ಮಧ್ಯಾಹ್ನ ಮ್ಯಾಗ ಅಡುಗೆ ಮಾಡ್ಬೇಕಂದ್ರೆ ಹೊಗೆ ಹಿಡಿತೈತಪ್ಪ, ಕಣ್ಣು ಉರಿಯಾಕತ್ತಾವ. ಅದನ್ನೆಲ್ಲ ಬಿಡು, ಬ್ಯಾಸಿಗೆ ದಿನ ಮತ್ತು ಹೊಗೆ ಹಿಡಿತೈತಿ, ಕಣ್ಣು ಪಣ್ಣು ಉರಿತಾವಂತ. ಹೆಣ್ಮಕ್ಳು ಒಂದು ಗ್ಯಾಸ್ ತುಂಬಿಸ್ಕೊಂಬಂದು ಕೊಡಲ್ಲ ಏಕಿಗೆ? ಸೋಳೆ ಮಗನ ಇಷ್ಟೆಲ್ಲ ಮಾಡ್ತೀರಿ, ಒಂದು ಗ್ಯಾಸ್ ತುಂಬಿಸ್ಕೊದಾಗದಲ್ಲ ನಿಮ್ಗೆ? ಅಪ್ಪ ಮತ್ತು ಅವರು ಗೌರ್ಮೆಂಟ್ನ್ಯಾರು ಎದಕ್ಕೆ ರೊಕ್ಕ ಹಾಕ್ಯಾರ ಇವ್ರಿಗೆ? ಹೆಣ್ಮಕ್ಳಿಗೆ ಮಂತ್ಯಾನ ಬಾಳ್ಯಾಕೆ ಹಾಕ್ಯಾರ, ಎದಕ್ಕೆ ಹಾಕ್ಯಾರ ಇವ್ರಿಗೆ? ಅಂತೇಳಿ ಇಟ್ಕೊಳಕ್ಕೆ ಹಾಕ್ಯಾರ. ಅದೆಲ್ಲ ಬಿಡ್ರಿ, ಚೆಂದಾಗಿ ಹೊಂದ್ಕಿಲೆ ಮಾಡ್ಕೊತ ಹೋಗ್ರಿ, ನ್ಯಾಯ ಮಾಡ್ಕೊತ ಹೋದ್ರೆ ಚಲೋ ಆಗೋದಿಲ್ಲ ಅದು.